Hello, my dear second PU students. Today we are about to discuss one more poem. Heaven if you are not here on earth. ಹೌದಾ ಇದಕ್ಕೆ ಸಂಬಂಧಪಟ್ಟಿರುವ ಹಾಗೆ ಮಲ್ಟಿಪಲ್ 2 ಮಾರ್ಕ್ಸ್ ಹಾಗೂ 3 ಮತ್ತು 4 ಮಾರ್ಕ್ಸ್ ಇದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ಫಸ್ಟ್ ನೋಡಿ, ವಿಚ್ ಸ್ಟೇಟ್ಮೆಂಟ್ ಇಸ್ ಟು ವಿತ್ ರೆಸ್ಪೆಕ್ಟ್ ಟು ದ ಪೋಯಮ್ ಹೆವನ್ ಇಫ್ ಯು ಆರ್ ನಾಟ್ ಆನ್ ಅರ್ತ್. ಇದರಲ್ಲಿ ರಿಲೇಟೆಡ್ ಯಾವುದು ಅಂತಂದರೆ ಹೆವನ್ಲಿ ನಿಮ್ಸ್ ಆರ್ ಇನ್ ಹೆವನ್ ಮೆನ್ಲಿ, ಇದು ತಪ್ಪಾಗತ್ತೆ. ಗಾಡ್ಸ್ ಆರ್ ಇನ್ ಹೆವನ್ ಮೆನ್ಲಿ, ಇದು ಕೂಡ ತಪ್ಪಾಗತ್ತೆ. ಪೋಯಿಟ್ ಕ್ಯಾನ್ ನಾಟ್ ಕ್ರಿಯೇಟ್ ಆನ್ ಅರ್ತ್, ಇದು ಕೂಡ ತಪ್ಪಾಗತ್ತೆ. ಹಾಗಿದ್ರೆ ಹೆವನ್ ಈಸ್ ಹಿಯರ್ ಆನ್ ಅರ್ತ್ ಮೆನ್ಲಿ, ಇದು ಕರೆಕ್ಟ್ ಆಗಿತ್ತೆ. ಹೌದಾ, ಸ್ವಲ್ಪ ಈ ರೀತಿ ನಮಗೆ ಗೊತ್ತಾಗಬೇಕು ಯಾವ ರೀತಿ ಬರಿಬೇಕಂತೇಳಿ. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ಇನ್ ದ ಹೆವನ್ ಲೈಸ್ ಆಲ್ ಓವರ್ ಅಕಾರ್ಡಿಂಗ್ ಟು ದ ಪೋಯಿಟ್. ಏನು ಹಾಗಿದ್ರೆ ಏನು ಬರಿಬೋದು? ದ ಸ್ಪ್ಲೆಂಡರ್ ಆಫ್ ಹಾರ್ವೆಸ್ಟ್ ಅಂಡ್ ಮೂನ್ ಲೈಟ್, ಹೆವನ್ ಲೈಸ್ ಆಲ್ ಓವರ್ ಅಕಾರ್ಡಿಂಗ್ ಟು ದ ಪೋಯಟ್. ಇದನ್ನು ನಾವು ಬರಿಬೇಕಾಗತ್ತೆ. ಸಿ ಇಸ್ ದ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ಥರ್ಡ್ ಕ್ವಶನ್ ನೋಡಿ, ವಿಚ್ ಆಫ್ ದ ಫಾಲೋವಿಂಗ್ ಡಸ್ ನಾಟ್ ಮೇಕ್ ದಿಸ್ ಅರ್ತ್ ಹೆವನ್ ಅಕಾರ್ಡಿಂಗ್ ಟು ಹೆವನ್ ಇಫ್ ಯು ಆರ್ ನಾಟ್ ಆನ್ ಅರ್ತ್ ಅಂತ ಥರ್ಡ್ ಬಂದಾಗ ಏನು ಬರಿಬೇಕಾಗತ್ತೆ? ಥರ್ಡ್ ಒನ್ ನೋಡಿ, ದಿಸ್ ಈಸ್ ವಾಟ್ ಹಿಯರ್, ರೋರಿಂಗ್ ಸ್ಟ್ರೀಮ್ ಅಂತ ಇರ್ಬೋದು, ಹೆವನ್ಲಿ ನಿಮ್ಸ್ ಅಂತ ಇರ್ಬೋದು. ಡಸ್ ನಾಟ್ ಮೇಕ್ ದಿಸ್ ಅರ್ತ್ ಹೆವನ್ ಅಂತಂದಾಗ ಇದು ಕೂಡ ಕರೆಕ್ಟ್ ಆಗುತ್ತೆ. ರೂಲಿಂಗ್ ಸರ್ಫ್ ಆನ್ ದ ವೇವ್ಸ್ ಕರೆಕ್ಟ್ ಆಗುತ್ತೆ. ಟೆಂಡರ್ ಸೆನ್ಷನ್ ಆನ್ ದ ಗಾರ್ಡನ್ಸ್, ದಿಸ್ ಈಸ್ ಹೌದಾ, ಇದನ್ನು ತಗೋಬೇಕಾಗುತ್ತೆ. ಹೆವನ್ಲಿ ಲಿಮ್ಸ್, ದಿಸ್ ಡಸ್ ನಾಟ್ ಮೇಕ್ ದಿಸ್ ಅರ್ತ್ ಹೆವನ್. ನೆಕ್ಸ್ಟ್, ದ ಪೋಯೆಟ್ ಕ್ರಿಯೇಟ್ ಹೆವನ್ ಆನ್ ಅರ್ತ್ ಬೈ, ಹೇಗೆ ಕ್ರಿಯೇಟ್ ಮಾಡ್ತಾನೆ? ಹೌದು, ಇದನ್ನ ಕೆಲವೊಂದು ಸಂದರ್ಭದಲ್ಲಿ 2 ಮಾರ್ಕ್ಸ್ ಅಲ್ಲಿ ಕೂಡ ಕೇಳ್ತಿರ್ತಾನೆ. ಹೌ ಡಸ್ ಪೋಯಿಟ್ ಕ್ರಿಯೇಟ್ ಹೆವನ್ ಆನ್ ಅರ್ತ್ ಅಂತಂದಾಗ ವೆರಿ ಸಿಂಪಲ್ ರೀ, ಈಸಿಯಾಗಿ ಬರಿಬೋದು. ಏನಂತಂದ್ರೆ ದಿಸ್ ಈಸ್ ವಾಟ್ ಯು ಹ್ಯಾವ್ ಟು ರೈಟ್ ಹಿಯರ್, ಇಂಬೈಬಿಂಗ್ ಅಂಡ್ ಸ್ಪಿಲ್ಲಿಂಗ್ ದ ಸಾಂಗ್ ಆಫ್ ನೆಕ್ಟರ್ ಅಂತ ಬರೆದ್ರೆ ಆಯ್ತು, ಇಷ್ಟೇ. ಸೊ ಈ ರೀತಿ ಏನು ಮಾಡ್ತಾನೆ ಅಂದರೆ ಪೋಯೆಟು ಕ್ರಿಯೇಟ್ ಮಾಡ್ತಾನೆ ಹೆವನ್ ಅನ್ನ ಅಂತ ಗೊತ್ತಿರಬೇಕು. ಫಿಫ್ತ್ ಒನ್, ಅಕಾರ್ಡಿಂಗ್ ಟು ಪೋಯೆಟ್ ಏನಾಗುತ್ತೆ ನೋಡಿ, ಡ್ಯಾಶ್ ಕ್ರಿಯೇಟ್ಸ್ ಹೆವನ್ ಆನ್ ಅರ್ತ್. ಹೌದಾ, ಯಾರು ಕ್ರಿಯೇಟ್ ಮಾಡ್ತಾರೆ ಅಂತಂದಾಗ ಗೊತ್ತಾಗಲಿ ನಿಮಗೆ. ಏನು ಸಡನ್ ಆಗಿ ಆಪ್ಷನ್ಸ್ಗಳನ್ನು ನೋಡಿ ಅದ್ರ ಬಗ್ಗೆ ಗಮನ ಕೂಡ ಇರಬೇಕು ನಿಮ್ಗೆ. ಏನಂತಂದರೆ ಅಕಾರ್ಡಿಂಗ್ ಟು ಕುವೆಂಪು ಯಾರೇ ಕ್ರಿಯೇಟ್ ಮಾಡ್ತಾರೆ ಅಂತಂದರೆ ದಿಸ್ ಈಸ್ ವಾಟ್ ಪೋಯೆಟ್ ಒನ್ಲಿ. ನೋಡಿ, ಕವಿ ಅವನೇ ಸೃಷ್ಟಿ ಮಾಡಿದ್ದು. ಸೊ ದಿಸ್ ಈಸ್ ವಾಟ್ ದ ಪೋಯೆಟ್ ಕ್ರಿಯೇಟ್ಸ್ ಹೆವನ್ ಆನ್ ಅರ್ತ್. ಅಂದರೆ ಏನೆಲ್ಲ ಕ್ರಿಯೇಟ್ ಮಾಡೋದು ಪೋಯೆಟ್ ಮುಖಾಂತರ. ಸೊ ಹಿ ಒನ್ಲಿ ಕ್ರಿಯೇಟ್ಸ್ ದ ಹೆವನ್ ಆನ್ ಅರ್ತ್. ಇನ್ನು ಸಿಕ್ಸ್ತ್ ಬಂದ್ಬಿಟ್ಟು ದ ಪೋಯೆಟ್ ಸೇಸ್ ಡ್ಯಾಶ್ ರಶಿಶ್ ಫಾಸ್ಟ್ ಅಂತಂದಾಗ ಗೊತ್ತಿರಲಿ, ರೋರಿಂಗ್ ಸ್ಟ್ರೀಮ್ ರಶಿಶ್ ಫಾಸ್ಟ್ ಅಂತ ಬರಿಬೇಕಾಗುತ್ತೆ. ಸೆವೆಂತ್ ಒನ್, ದ ಟೆಂಡರ್ ಸೆನ್ಷನ್ ಫಾಲ್ಸ್ ಆನ್, ಯಾವುದರಲ್ಲಿ ಅಂತಂದಾಗ ದಿಸ್ ಈಸ್ ವಾಟ್ ಇಯರ್ ವರ್ಡ್ ಅಂಡ್ ಗಾರ್ಡನ್ ಅಂತ ಕೂಡ ಬರಿಬೇಕಾಗತ್ತೆ. ನೆಕ್ಸ್ಟ್ ಯು ಕ್ಯಾನ್ ಜಸ್ಟ್ ಕ್ರಾಸ್ ಚೆಕ್, ದಿಸ್ ಈಸ್ ಆನ್ಸರ್ ವಾಟ್ ಇಯರ್ ವರ್ಡ್ ಅಂಡ್ ಗಾರ್ಡನ್. ಎಕ್ಸಾಮ್ದಲ್ಲಿ ಯಾವ ರೀತಿ ಕೂಡ ಕೇಳ್ಬೋದು. ಆಮೇಲೆ ಹಿಂಗೆ ಕೇಳ್ತಾನೆ, ದ ಟೆಂಡರ್ ಸನ್ಶೈನ್ ಫಾಲ್ಸ್ ಆನ್ ವರ್ಡ್ ಅಂಡ್ ಗಾರ್ಡನ್. ಹೌದಾ, ಇಲ್ಲಿ 1 ಮಾರ್ಕ್ಸ್ 2 ಮಾರ್ಕ್ಸ್ ಕೂಡ ಕೇಳ್ಬೋದು. ಅಥವಾ ವಾಟ್ ಡಸ್ ಫಾಲ್ಸ್ ಆನ್ ವರ್ಡ್ ಅಂಡ್ ಗಾರ್ಡನ್ಸ್ ಅಂತ ಬಂದಾಗ ಟೆಂಡರ್ ಸನ್ಶೈನ್ ಫಾಲ್ಸ್ ಆನ್, ಎರಡೂ ರೀತಿ ಕ್ವಶನ್. ವಾಟ್ ಡಸ್ ಫಾಲ್ಸ್ ಆನ್ ವರ್ಡ್ ಅಂಡ್ ಗಾರ್ಡನ್ ಅಂತ ಬಂದಾಗ ಟೆಂಡರ್ ಸನ್ಶೈನ್ ಬರೀರಿ. ವೇರ್ ಡಸ್ ಟೆಂಡರ್ ಸನ್ಶೈನ್ ಫಾಲ್ ಅಂತ ಬಂದಾಗ ಟೆಂಡರ್ ಸನ್ಶೈನ್ ಫಾಲ್ಸ್ ಆನ್ ವರ್ಡ್ ಅಂಡ್ ಗಾರ್ಡನ್ಸ್. ನೋಡಿ, ಎರಡೂ ಕೂಡ ಕ್ವಶನ್ಸ್ಗಳ ಕಡೆ ನಮ್ಮ ಗಮನ ಇರಬೇಕು. ಇನ್ 2 ಮಾರ್ಕ್ಸ್ ಬಗ್ಗೆ ಸ್ವಲ್ಪ ಡಿಸ್ಕಸ್ ಮಾಡೋಣ. ವೆನ್ ಕ್ಯಾನ್ ದೇರ್ ಬಿ ನೋ ಗಾಡ್ಸ್ ಅಂಡ್ ನಿಮ್ಸ್ ಅಕಾರ್ಡಿಂಗ್ ಟು ದ ಕುವೆಂಪು ಅಂತ ಬಂದಾಗ ಅಕಾರ್ಡಿಂಗ್ ಟು ದ ಪೋಯೆಟ್, ಇಫ್ ವಿ ಅವರ್ ಸೆಲ್ಸ್ ಕೆನ್ ನಾಟ್ ಬಿ ಗಾಡ್ಸ್ ಆ್ಯಂಡ್ ಇಫ್ ವಿ ಅವರ್ ಸೆಲ್ ಆರ್ ನಾಟ್ ಹೆವನ್ಲಿ ನಿಮ್ಸ್. ಸೊ ದಿಸ್ ಈಸ್ ದ ರೈಟ್ ಆನ್ಸರ್. ಹೌದಾ, ಅವಾಗ ನಾವೇನಂತಂದ್ರೆ ವೆನ್ ಕ್ಯಾನ್ ದೇರ್ ಬಿ ನೋ ಗಾಡ್ ನಿಮ್ಸ್ ಅಕಾರ್ಡಿಂಗ್ ಟು ಕುವೆಂಪು ಅಂತಂದಾಗ ವಿ ಅವರ್ ಸೆಲ್ಫ್ ಕೆ ನಾಟ್ ಬಿ ಗಾಡ್ಸ್, ನಮ್ಮನ್ನಷ್ಟೇ ನಾವು ಗಾಡ್ ಅಂತ ಕನ್ಸಿಡರ್ ಮಾಡ್ಕೊಳ್ಳಿಲ್ಲ ಅಂತಂದರೆ, ಅಥವಾ ನಮ್ಮಷ್ಟೇ ನಾವು ಹೆವನ್ ಅಂತ ಏನು ಅವರ್ ಸೆಲ್ಫ್ ಬಿ ನಿಮ್ಸ್ ಅಂತ ಕನ್ಸಿಡರ್ ಮಾಡ್ಕೊಳ್ಳಿಲ್ಲ ಅಂತಂದರೆ ಏನಾಗುತ್ತೆ ಅಂದರೆ ದೇರ್ ಕ್ಯಾನ್ ಬಿ ನೋ ಗಾಡ್ ನೋ ನಿಮ್ಸ್. ಅದಕ್ಕೆ ನಮ್ಮನ್ನು ನಾವು ಕಲ್ಪನೆ ಮಾಡ್ಕೋಬೇಕು. ಆ ಪೊಯೆಟಿಕ್ ಸ್ಟ್ಯಾಂಜದಲ್ಲಿ ಕೊಟ್ಬಿಟ್ಟಿದ್ದಾನೆ ನೋಡಿ, ಫಸ್ಟ್ ಪ್ಯಾರಾಗ್ರಾಫ್ದಲ್ಲಿ ಕೂಡ ಆ ಒಂದು ಸ್ಟ್ಯಾಂಜಲ್ಲಿ ಕೂಡ ಮೆನ್ಷನ್ ಮಾಡಿದ್ದಾನೆ. ಮೆನ್ಷನ್ ಎನಿ 2 ಆಸ್ಪೆಕ್ಟ್ಸ್ ಆಫ್ ನೇಚರ್ ದ್ಯಾಟ್ ಕ್ಯಾನ್ ಮೇಕ್ ಅರ್ತ್ ಹೆವನ್ ಅಂತಂದಾಗ ಇಲ್ಲಿ ನೋಡಿ 3 ಪಾಯಿಂಟನ್ನು ಕೊಟ್ಟಿದ್ದೀನಿ. ರೋರಿಂಗ್ ಸ್ಟ್ರೀಮ್ ರಶಿಸ್ ಫಾಸ್ಟ್, ರೂಲಿಂಗ್ ಸರ್ಫ್ at the edge of the waves, the tender sunshine leans on garden.
ಇದು ಬಹಳನೇ ಇಂಪಾರ್ಟೆಂಟು ಈ ಒಂದು ಪಾಯಿಂಟು ನೋಡಿ. ವೇರ್ ಡಸ್ ಟೆಂಡರ್ ಸೆನ್ಸ್ ಆ್ಯಂಡ್ ಲೀನ್ ಅಂತ ಬಂದಾಗ ದ ಟೆಂಡರ್ ಸೆನ್ಸ್ ಆ್ಯಂಡ್ ಲೀನ್ಸ್ ಆನ್ ವರ್ಡ್ ಅಂಡ್ ಗಾರ್ಡನ್ಸ್ ಅಂತ ಬರಿಬೇಕಾಗತ್ತೆ ಒಂದು. ಎರಡನೇದು ವಾಟ್ ಡಸ್ ಲೀನ್ ಆನ್ ವರ್ಡ್ ಅಂಡ್ ಗಾರ್ಡನ್ ಅಂತಂದಾಗ ಟೆಂಡರ್ ಸೆನ್ಸ್ ಆ್ಯಂಡ್ ಲೀನ್ಸ್ ಆನ್ ವರ್ಡ್ ಅಂಡ್ ಗಾರ್ಡನ್ಸ್. ಇವೆರಡು ಈ ರೀತಿಯೂ ಕೇಳ್ಬೋದು ಮಲ್ಟಿಪಲ್ದಲ್ಲಿ ಅಥವಾ 1-2 ಮಾರ್ಕ್ಸಲ್ಲಿ ಕೂಡ. ಸ್ವಲ್ಪ ಇದ್ರ ಬಗ್ಗೆ ಗಮನಿಡಿ. ಅದಕ್ಕೆ ನಾನು ನೆಕ್ಸ್ಟ್ ಇದರಲ್ಲಿ ಅಲ್ಲೇ ಕೊಟ್ಬಿಟ್ಟಿದ್ದೆ ನೋಡಿ, ಕನ್ಫ್ಯೂಷನ್ ಬೇಡ ಅಂತೇಳಿ. ವೇರ್ ಡಸ್ ಟೆಂಡರ್ ಸೆನ್ಸ್ ಆ್ಯಂಡ್ ಲೀನ್ ಆನ್ ಅಂತ ಬಂದಾಗ ಆನ್ ದ ವರ್ಡ್ ಅಂಡ್ ಗಾರ್ಡನ್ಸ್ ಅಂತ ಬರೆದು ಆಯ್ತು. ವೇರ್ ಡಸ್ ಹೆವನ್ ಲೈಸ್ ಆಲ್ ಓವರ್ ಅಂತಂದಾಗ ಇನ್ ದ ಸ್ಪ್ಲೆಂಡರ್ ಆಫ್ ದ ಹಾರ್ವೆಸ್ಟ್ ಆ್ಯಂಡ್ ಆಫ್ ಮೂನ್ ಲೈಟ್ ಫಿನಿಶ್. ಹೌ ಡಸ್ ಪೋಯಟ್ ಕ್ರಿಯೇಟ್ ಹೆವನ್ ಆನ್ ಅರ್ತ್ ಅಂತ ಬಂದಾಗ ದ ಪೋಯಟ್ ಕ್ರಿಯೇಟ್ಸ್ ಹೆವನ್ ಆನ್ ಅರ್ತ್ ಬೈ ಇಂಬೈಬಿಂಗ್ ಆ್ಯಂಡ್ ಸ್ಪಿಲ್ಲಿಂಗ್ ದ ಸಾಂಗ್ ಆಫ್ ನೆಕ್ಟರ್. ದಿಸ್ ಇಸ್ ಸಿಂಪಲ್ ಆಗಿ ಆನ್ಸರ್ಗಳನ್ನು ಬರ್ಕೊಂಡು ಹೋಗಬೇಕಾಗತ್ತೆ. ಹೌದಾ, ಕಾನ್ಸೆಪ್ಟ್ ಸಿಂಪಲ್ ಆಗಿ ಕನ್ವೆ ಮಾಡಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ಓಕೆ, ಇನ್ನು ಹಾಗಿದ್ರೆ ಇನ್ನು 2 ಮಾರ್ಕ್ಸ್ ಆಯಿತು. ಹಾಗಿದ್ರೆ 3 ಮತ್ತು 4 ಮಾರ್ಕ್ಸ್ ಹೇಗೆ ಬರ್ಬೋದು ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಇದು ಒಂದೇ ಕ್ವಶನ್ ರೀ. ಏನಂತಂದರೆ ಒಂದು 3 ಮಾರ್ಕ್ಸ್ ಕೂಡ ಕೇಳ್ಬೋದು, 4 ಮಾರ್ಕ್ಸ್ ಕೂಡ ಕೇಳ್ಬೋದು. ಯಾವುದಂತಂದರೆ ಹೌ ಡಸ್ ಪೋಯಟ್ ಕ್ರಿಯೇಟ್ ಹೆವನ್ ಆನ್ ಅರ್ತ್, ಈ ರೀತಿಯೂ ಕೇಳ್ಬೋದು. ಹೌ ಡಸ್ ದ ಪೋಯಮ್ ಹೆವನ್ ಇಫ್ ಯು ಆರ್ ನಾಟ್ ಹಿಯರ್ ಆನ್ ಅರ್ತ್ ವಿಜುವಲೈಸ್ ಹೆವನ್. ಇವೆರಡು ಕೂಡ ಕ್ವಶನ್ಸ್ ಕೇಳಿದ್ರು ಕೂಡ ಬರೆಯುವಂಥ ಆನ್ಸರ್ ಸಿಂಪಲ್ ಆಗಿ ಇದೇ ರೀತಿ ಇರುತ್ತೆ. ಭಾಳ ಸಿಂಪಲ್ ಪೋಯಮ್ ರೀ. ಆ ಸಿಂಪಲ್ ಪೋಯಮ್ದಲ್ಲಿ ಕೀ ಪಾಯಿಂಟ್ಸ್ ಅಂತ ಇರುತ್ತವೆ, ಕೀ ವರ್ಡ್ಸ್ ಅಂತ ಇರ್ತವೆ. ಆ ಕೀ ವರ್ಡ್ಸನ್ನು ನಾವು ಬರಿಬೇಕಾಗತ್ತೆ. ಅಂದಾಗ ಪೊಯಿಟಿಕ್ಕಾಗಿ ನಾವು ಎಕ್ಸ್ಪ್ಲೇನ್ ಮಾಡಿದಂಗೆ ಆಗುತ್ತೆ. ಹೌದಾ, ಹಾಗಿದ್ರೆ ಅವನು ಏನೇನು ವರ್ಡ್ಸ್ಗಳನ್ನ ಬಳಕೆ ಮಾಡಿದ್ದಾರೆ ನಮಗೆ 3 ಬರೋದು ಅಥವಾ 4 ಮಾರ್ಕ್ಸ್ ಹೆಂಗೆ ಬರುತ್ತೆ ಅಂತೇಳಿ ಇದನ್ನು ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಪ್ರಯತ್ನ ಪಡಿದ್ವಿ. ಸ್ವಲ್ಪ ತಿಳ್ಕೊಳ್ಳಿ. ಇಟ್ಸ್ ಎ ಪೋಯಮ್. ಓಕೆ, ಇಟ್ಸ್ ಎ ಪೋಯಮ್. ಹಿಯರ್ ವರ್ಷಿಪರ್ ಆಫ್ ನೇಚರ್ ಕುವೆಂಪು ಬಿಲೀವ್ಸ್ ಹಿಯರ್ that heaven is on earth. If it is not found here on earth, it is nowhere else. If human beings cannot be gods, there are no gods. It means if we do not respect others, we cannot become human beings. We can find God ourselves, see, through the respecting others. We believe that God creates this earth. The poets say that heaven is on earth. We can enjoy the appreciate the beauty of nature. ನೋಡಿ, ಈ ರೀತಿ ತಗೋಬೇಕಾಗತ್ತೆ. ಹೌದಾ, ಅದರ ಜೊತೆಗೆ ನೋಡಿ ಇಲ್ಲಿ ಬಹಳನೇ ಇಂಪಾರ್ಟೆಂಟ್ ಲೈನ್ಸ್ಗಳು ನೆನಪಿರಲಿ. ಇಲ್ಲಿ ಏನೇನು ವರ್ಡ್ಸ್ಗಳನ್ನು ಬಳಕೆ ಮಾಡಿದೆ ನೋಡಿ. A rushing stream rushes fast, a rolling surf at the edge of the waves, the tender sunshine leaning on the wooded gardens, and gentle sun which makes this earth heaven. ನೋಡಿ, heaven lies all over in the splendor of the harvest. ನೋಡಿ, ಎಲ್ಲೆಲ್ಲಿ ಇರುತ್ತೆ ಅಂದರೆ heaven lies all over the splendor of harvest and of moonlight. Poet imbibes the beauty of nature. As a result, this song of nectar overflows from his heart. The poet says that he is inspired by all the beautiful nature. According to him, the literature should aim create heaven on earth as heaven lies all over. ಈ ರೀತಿ ನಾವು ಬರಿಬೇಕಾಗತ್ತೆ. ಇದೇ ಪೊಯಿಟಿಕ್ ಲೈನ್ ನಾವು ಯೂಸ್ ಮಾಡ್ತೀವಿ. ಹೀಗಾಗಿ ನಮಗೆ ಇಲ್ಲಿ ಮಾರ್ಕ್ಸ್ಗಳು ಚೆನ್ನಾಗಿ ಕೂಡ ಸಿಗ್ತವೆ. ಸಿಂಪಲ್ ಆಗಿರುವಂಥ ಕಾನ್ಸೆಪ್ಟ್ ಇದೆ. ಅದಕ್ಕಾಗಿ ಇದೇ ಒಂದು ಪೋಯಮನ್ನು ನೀವು ಭಾಳ ಪರ್ಫೆಕ್ಷನ್ ಬೇಕು. ಯಾಕಂದರೆ ಕೆಲವೊಂದು ಕಾಂಪ್ಲಿಕೇಟೆಡ್ ಪೋಯಮ್, ಕೆಲವೊಂದು ದೊಡ್ಡ ಲೆಸನ್ಸ್ಗೆಲ್ಲ ಬರ್ತಿರ್ತವೆ. ಬಟ್ ಇಷ್ಟರಲ್ಲೇ ಮಾಡಿದರೆ 4 ಮಾರ್ಕ್ಸ್ ಒಂದು ಕ್ಲಾರಿಟಿಯಾಗಿ ಬರೀಬೋದು. ಸಿಂಪಲ್ ಕಾನ್ಸೆಪ್ಟ್ ಇದು. ಅದಕ್ಕೆ ಇದನ್ನು ಕೂಡ ನೀವು ಪರ್ಫೆಕ್ಷನ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಮುಂದಿನ ಕ್ಲಾಸಲ್ಲಿ ಗ್ರಾಮರ್ ಕೂಡ ಡಿಸ್ಕಸ್ ಮಾಡಲಿಕ್ಕೆ ಪ್ರಯತ್ನ ಪಡೋಣ. ಥ್ಯಾಂಕ್ ಯು.